ಗದಗ ಜಿಲ್ಲೆಯಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ನರಗುಂದ ಪಟ್ಟಣದಲ್ಲಿ ಕಿಲೋಮೀಟರ್ ಗಟ್ಟಲೆ ಜನ ಸಾಲು ಸಾಲು ನಿಂತ್ಕೊಂಡು ಇಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಖಾಲಿ ಸಿಲಿಂಡರ್ಗಳ ಜೊತೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಸಿಲಿಂಡರ್ ಬುಕ್ ಮಾಡಿದ್ರೆ ಸಿಲಿಂಡರ್ ಬರ್ತಾ ಇಲ್ಲ. 25 ದಿನ ಅಥವಾ 30 ದಿನ ಆಗ್ತಾ ಇದೆ. OTP ಮಾತ್ರ ಬರ್ತಾ ಇದೆ, ಆದ್ರೆ ಸಿಲಿಂಡರ್ ಡೆಲಿವರಿ ಆಗ್ತಾ ಇಲ್ಲ. ಹೀಗೆ ಕೆಲವೊಂದು ಕಡೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಜನ ಸಾಲು ಸಾಲು ನಿಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಳಿಗ್ಗೆಯಿಂದ ಕೆಲಸ ಕಾರ್ಯ ಎಲ್ಲವೂ ಕೂಡ ಬಿಟ್ಟು ಸಿಲಿಂಡರ್ಗೋಸ್ಕರ ಹೋಗಿ ನಿಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನು ಡಬಲ್ ಹಣ ದುಪ್ಪಟ್ಟು ಹಣ ಕೊಡ್ತೀವಿ ಸಿಲಿಂಡರ್ ಕೊಡಿ ಅಂತಿದ್ದಾರೆ. ಅಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಇದೆ. ಇದೀಗ ಗದಗ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ಗೋಸ್ಕರ ಈ ಮಟ್ಟಿಗೆ ಹಾಹಾಕಾರ ಶುರುವಾಗಿದೆ. ನರಗುಂದ ಪಟ್ಟಣದಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಲು ಕಂಡು ಬಂದಿದೆ. ಮುಂಜಾನೆಯಿಂದ ಖಾಲಿ ಸಿಲಿಂಡರ್ಗಳ ಜೊತೆ ಜನ ಕ್ಯೂ ನಿಲ್ತಾ ಇದ್ದಾರೆ. ಸಿದ್ದನಬಾವಿ ಓಣಿಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಜನ ನಿಲ್ತಾ ಇದ್ದಾರೆ. ಕಳೆದ 4 ದಿನದಿಂದ ತಾಲೂಕಿನಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಇದೀಗ ಎಲ್ಲಾ ಭಾಗಗಳಲ್ಲೂ ಕೂಡ, ಕೇವಲ ಗದಗ ಅಲ್ಲ, ಎಲ್ಲಾ ಭಾಗಗಳಲ್ಲೂ ಕೂಡ ಆಗ್ತಾ ಇರುವಂತಹ ಸಮಸ್ಯೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರತಿ ಸಾಲಲ್ಲಿ ಜನ ನಿಲ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದಲೇ ಹೋಗಿ ಸಂಜೆವರೆಗೂ ಕೂಡ ಕಾಯ್ತಾ ಇದ್ದಾರೆ. ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಿಸಿಲಲ್ಲೇ ನಿಲ್ತಾ ಇದ್ದಾರೆ. ಆದ್ರೂ ಕೂಡ ಸಿಲಿಂಡರ್ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ. ಬುಕ್ಕಿಂಗ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಅಲ್ಲಿ ಹೋಗಿ ಗ್ಯಾಸ್ ಏಜೆನ್ಸಿ ಅವ್ರಿಗೆ ಕೇಳಿದ್ರೆ ಸರಿಯಾಗಿ ಅವ್ರು ರೆಸ್ಪಾನ್ಸ್ ಮಾಡಲ್ಲ, ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಸ್ಟಾಕ್ ಇದೆಯಾ ಇಲ್ವಾ ಅದು ಹೇಳೋದಿಲ್ಲ. ಯಾವಾಗ ಸಿರುತ್ತೆ ಸಿಲಿಂಡರ್ ಅನ್ನೋಂಥದ್ದು ಮಾಹಿತಿ ಕೊಡೋದಿಲ್ಲ. ಆಯ್ತು, ನೀವು ದುಪ್ಪಟ್ಟು ಹಣ ತಗೊಳ್ಳಿ, ಆದ್ರೆ ಸಿಲಿಂಡರ್ ಕೊಡಿ ಅಂತಿದ್ದಾರೆ ಜನ. ಆ ಪರಿಸ್ಥಿತಿ ಇದೆ ಈಗ ಸದ್ಯಕ್ಕೆ. ಇದೀಗ ಗದಗ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಹಾಹಾಕಾರ ಶುರುವಾಗಿದೆ. ಕಳೆದ 4 ದಿನಗಳಿಂದ ಗದಗ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಜನ ಇಲ್ಲಿ ಬಹಳಷ್ಟು ಸಮಸ್ಯೆಯಲ್ಲಿದ್ದಾರೆ. ಅದರಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ಇದ್ದಿದ್ದು ಕಷ್ಟ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹೇಳಿದ್ದು ನಿಮಗೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಉಂಟಾಗಬಹುದು, ಆದ್ರೆ LPG ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಆಗುತ್ತಿಲ್ಲ. ಇನ್ನ ಹೀಗೆ ಯುದ್ಧ ಮುಂದುವರೆದ್ರೂ ಕೂಡ ಮುಂದೊಂದು ದಿನ ಗೃಹ ಬಳಕೆ ಸಿಲಿಂಡರ್ಗೆ ಸಮಸ್ಯೆ ಆಗುದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಆ ರೀತಿ ಏನೂ ಆಗ್ತಾ ಇಲ್ಲ. ನೋಡ್ತಾ ಇದೀವಿ ಎಲ್ಲಾ ಭಾಗಗಳಲ್ಲೂ ಕೂಡ ಈಗ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಜನ ಒದ್ದಾಡ್ತಾ ಇದ್ದಾರೆ. ಸಿದ್ದನಬಾವಿ ಓಣಿಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಇದೀಗ ಜನ ಕ್ಯೂ ನಿಲ್ತಾ ಇದ್ದಾರೆ. 4 ದಿನಗಳಿಂದ ಈ ತಾಲೂಕಿನಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಕಳೆದ 4 ದಿನಗಳಿಂದ ಇದೀಗ ಇಲ್ಲೂ ಕೂಡ ಈ ಸಮಸ್ಯೆ ಆಗ್ತಾ ಇದೆ. ಗದಗ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ಗಾಗಿ ಸಮಸ್ಯೆ ಉಂಟಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಸರತಿ ಸಾಲಲ್ಲಿ ನಿಂತು ಸಿಲಿಂಡರ್ಗೋಸ್ಕರ ಕಾಯ್ತಿದ್ದಾರೆ.